ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೆಲ್ಲರಿಗೂ ನಮ್ಮ ನಿತ್ಯ ನಿರಂತರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಹೃದಯ ರೋಗದ ಬಗ್ಗೆ, ಎಲ್ಲರನ್ನೂ ದಹಿಸುತ್ತಿರುವ ಹೃದಯ ರೋಗದ ಬಗ್ಗೆ ಹಾಗೂ ಅದಕ್ಕೆ ಪರಿಹಾರ. ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಂಡು ಸಹಕರಿಸಿ. ಇದರಲ್ಲಿರುವ ನಿವಾರಣಾ ಮಂತ್ರ ತಂತ್ರ ಬಹಳ ಉಪಯುಕ್ತವಾಗಿದೆ. ಯಾವುದೂ ಸಹ ಹೆಚ್ಚಿನ ಧನ ವ್ಯಯ ಮಾಡುವ ರೀತಿಯಲ್ಲಿಲ್ಲ. ನಾವುಗಳು ಇಂದಿನ ಜೀವನ ಶೈಲಿಗೆ ಹೊಂದಿಕೊಂಡು ಬದುಕುತ್ತಾ ನಮ್ಮ ನಿತ್ಯ ಕೆಲಸಗಳನ್ನು ಮರೆಯುತ್ತಾ ಇದ್ದೇವೆ. ನಮ್ಮ ದಿನನಿತ್ಯದ ಕೆಲಸಗಳಿಗೆ ನಮ್ಮ ಮನೆಯಲ್ಲಿ ಆಳುಕಾಳುಗಳನ್ನು ಹೊಂದುವ ಪರಿಸ್ಥಿತಿಗೆ ಬಂದಿದ್ದೇವೆ. ಇದಕ್ಕೆ ನಮ್ಮಲ್ಲಿನ ಹಣಕಾಸಿನ ಉತ್ತಮ ಸ್ಥಿತಿಯೂ ಸಹ ಕಾರಣವಾಗಿದೆ ಎಂದರೆ ತಪ್ಪಲ್ಲ, ಅಥವಾ ಸೋಮಾರಿತನವೋ ಗೊತ್ತಿಲ್ಲ. ಹಿಂದೆ ಸುಮಾರು 30 ವರ್ಷದ ಹಿಂದಿನ ಯಾವುದೇ ಫೋಟೋಗಳನ್ನು ಸಹ, ಬೀಚ್ನಲ್ಲಿನ ಫೋಟೋಗಳನ್ನು ನೋಡಿದರೆ ಇವುಗಳು ಯಾರೂ ಸಹ ಮಿತಿಮೀರಿದ ದಪ್ಪನಾದ ಶರೀರವನ್ನು ಹೊಂದಿರುವುದಿಲ್ಲ. ಆದರೆ ಕಾಲಕ್ರಮೇಣ ಆಹಾರದ ವ್ಯತ್ಯಾಸದಿಂದಾಗಿ ನಾವು ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಸ್ಥೂಲಕಾಯ ಒಂದು ರೋಗವಾಗಿ ಪರಿಣಮಿಸಿದೆ. ಇದು ನಮ್ಮ ಸ್ವಯಂಕೃತ ಅಪರಾಧ. ಇದರಿಂದಾಗಿ ಮಂಡಿ ನೋವು, ಬೆನ್ನು ನೋವು ಇವುಗಳು ಸಾಮಾನ್ಯವಾಗಿದೆ. ದೇಹದ ಭಾರ ಹೆಚ್ಚಿದಂತೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ ಇವುಗಳು ಒಂದರ ಹಿಂದಂತೆ ಬಂದು ಹೃದಯ, ಕಿಡ್ನಿ ಇವುಗಳ ವೈಫಲ್ಯಕ್ಕೂ ಸಹ ಕಾರಣವಾಗುತ್ತದೆ. ನಮ್ಮಲ್ಲಿ ಬಹು ಹಿಂದಿನಿಂದಲೂ ಸಹ ನಿತ್ಯ ಕರ್ಮ ಅನುಷ್ಠಾನಗಳನ್ನು ಮಾಡುತ್ತಾ ಬನ್ನಿ ಎಂದು ಹೇಳಿದ್ದಾರೆ. ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನಾದಿಗಳನ್ನು ಮಾಡಿ ಸೂರ್ಯನಿಗೆ ಸಂಧ್ಯಾ ವಂದನೆ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಒಂದು ಪರಂಪರಾಗತ ಕರ್ತವ್ಯವೇ ಆಗಿತ್ತು. ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರವಲ್ಲ, ಎಲ್ಲ ವರ್ಗದ ಜನರೂ ಸಹ ಸೂರ್ಯನನ್ನು ನಮಿಸುವುದು, ನೀರನ್ನು ನೀಡುವುದು ನೋಡುತ್ತೇವೆ. ಕಾಶಿ, ಪ್ರಯಾಗ, ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಇಂದಿಗೂ ಸಹ ಜನರು ಸ್ನಾನ ಮಾಡಿ ನೀರನ್ನು ಸೂರ್ಯನಿಗೆ ನೀಡುವುದು ನೋಡಬಹುದು. ಆದರೆ ಕಾರಣವಶಾತ್ ಎಲ್ಲವನ್ನೂ ಸಹ ನಾವು ಮರೆತಿದ್ದೇವೆ. ಹೃದಯ ರೋಗ ಒಂದು ಸಾಮಾನ್ಯವಾದ ರೋಗವಾಗಿದೆ. ರಕ್ತ ದಪ್ಪಗೊಳ್ಳುವುದು, ರಕ್ತನಾಳಗಳು ಗಡಸುಗೊಳ್ಳುವುದು, ಅದರಿಂದ ಹೃದಯಾಘಾತ, ಇದು ಸಂಕೀರ್ಣತೆ ಬಹಳವಾಗಿ ಉಂಟು ಮಾಡುತ್ತದೆ. ಇದರ ನಿವಾರಣೆಗಾಗಿ ಸಹ ಒಂದು ಮಂತ್ರವನ್ನು ಹೇಳಲ್ಪಟ್ಟಿದೆ. ಕೇವಲ ಮಂತ್ರಗಳು ಮಾತ್ರ ಕಾರ್ಯ ಮಾಡುವುದಿಲ್ಲ. ಅದರೊಂದಿಗೆ ನಾವು ನಮ್ಮ ಮನಸ್ಸು, ದೇಹವನ್ನು ಸಹ ಚಟುವಟಿಕೆಗೆ ಅಳವಡಿಸಿಕೊಳ್ಳಬೇಕು. ಇಲ್ಲಿ ಹೇಳುವ ಮಂತ್ರಗಳು ಯಾವುದಕ್ಕೂ ಸಹ ಉಪದೇಶ ಬೇಕಿಲ್ಲ. ಆಶ್ಚರ್ಯವಾಗಬಹುದು, ಇದಕ್ಕೆ ಬೇಕಿಲ್ಲ. ಇಲ್ಲಿ ಸಹ ಗಾಯತ್ರಿ ಮಂತ್ರವನ್ನೇ ಸ್ವಲ್ಪ ಲಂಬಿಸಿ, ಅಂದರೆ ಚತುರ್ಥ ಪಾದದಲ್ಲಿ ಬೇರೆಯ ಒಂದು ಮಂತ್ರವನ್ನು ಸೇರಿಸಿಕೊಂಡು ಹೇಳುವುದರಿಂದ ರೋಗ ಶಮನವನ್ನು ಕಾಣಬಹುದು ಎಂದು ಹೇಳಲಾಗುತ್ತದೆ. ಇದು ಅಲ್ಲದೆ ಇವತ್ತಿನ ದಿನ ಎಲ್ಲರೂ ಸಹ ರುದ್ರಾಕ್ಷಿ ಮಾಲೆಯನ್ನು, ಸ್ಫಟಿಕ ಮಾಲೆಗಳನ್ನು ಸಹ ಧರಿಸುವುದು ವ್ಯಾವಹಾರಿಕವಾಗಿ ಒಂದು
ಫ್ಯಾಷನ್ ಆಗಿದೆ. ಅಲಂಕಾರಿಕ ವಸ್ತುವಾಗಿ ಅದನ್ನು ಪರಿಗಣಿಸುತ್ತೇವೆ. ಅದರಿಂದಲೂ ಸಹ ಅನೇಕ ಉತ್ತಮವಾದ ದೇಹಕ್ಕೆ ಪೋಷಕಾಂಶಗಳು ಅಗತ್ಯವಾದ ನಿವಾರಣೆಯನ್ನು ಮಾಡುತ್ತದೆ. ಮಾಡಿರುವ ಕೆಲಸ ತಿಳಿದೋ ತಿಳಿದೆಯೋ ಅದು ಪರಿಣಾಮವನ್ನು ಕೊಡುವಂತೆ ಧರಿಸುವುದರಿಂದ ಅದರ ಫಲಗಳು ದೊರಕುತ್ತದೆ. ಆದರೆ ಮನಸ್ಸಿನಲ್ಲಿ ಅದನ್ನು ನೆನಪಿಸಿಕೊಂಡು ಮಾಡಿದಾಗ ಅದರ ಕ್ಷಮತೆ ಹೆಚ್ಚಾಗುತ್ತದೆ. ಹೃದಯ ಕಾಯಿಲೆ ಇರುವವರು ಒಂದು ಉತ್ತಮವಾದ ತಿಥಿ ಇರುವ ದಿನ ಸೋಮವಾರ ಕಪ್ಪು ದಾರದಲ್ಲಿ ಪಂಚಮುಖಿ ರುದ್ರಾಕ್ಷಿಯನ್ನು ಪೋಣಿಸಿ ಧರಿಸುವುದರಿಂದ ಅದು ಮೈಗೆ ತಾಗುವಂತಿರಬೇಕು. ಹೃದಯ ಕಾಯಿಲೆಗಳು ಬಹಳಷ್ಟು ಮಟ್ಟಿಗೆ ನಿವಾರಣೆಯಾಗುತ್ತದೆ. ಇಲ್ಲಿ ರುದ್ರಾಕ್ಷಿ ದೇಹದ ರಕ್ತದ ಒತ್ತಡವನ್ನು ಕಮ್ಮಿಗೊಳಿಸುತ್ತದೆ, ಮನಸ್ಸನ್ನು ಪ್ರಕ್ಷುಬ್ಧ ಮನಸ್ಸನ್ನು ಶಾಂತಿಗೊಳಿಸುತ್ತದೆ. ಅದೇ ರೀತಿ ಹೃದಯ ರೋಗ ಇರುವವರು ಒಂದು ಪಂಚಮುಖಿ ರುದ್ರಾಕ್ಷಿ, ಒಂದು ಅಗೇಟ್ ಅನ್ನುವಂತಹ ಒಂದು ಸ್ಫಟಿಕ ಶಿಲೆಯನ್ನು, ಅರ್ಧ ಮೀಟರ್ ಕಪ್ಪು ಬಟ್ಟೆಯನ್ನು, 7 ಕೆಂಪು ಮೆಣಸಿನಕಾಯಿ, ತೊಟ್ಟು ಇರುವ ಮೆಣಸಿನಕಾಯಿ, ಇವುಗಳನ್ನು ಸುತ್ತಿ 7 ಬಾರಿ ಮೇಲಿಂದ ಕೆಳಕ್ಕೆ ಇಳೆ ಎತ್ತುವುದು ಅಂತವಲ್ಲ, ಅದೇ ರೀತಿ ಮಾಡಿ ಒಂದು ಚಲಿಸುವ ಹರಿಯುವ ನದಿಯಲ್ಲಿ ಎಸೆದರೆ ಹೃದಯ ಕಾಯಿಲೆ ಶಮನಗೊಳ್ಳುತ್ತದೆ. ಗಮನಿಸಬೇಕು, ಇದರಿಂದ ಸಂಪೂರ್ಣವಾಗಿ ಯಾವುದೂ ನಿವಾರಣೆಯಾಗುವುದಿಲ್ಲ. ಒಂದು ಹಂತದವರೆಗೆ ತಡೆತಕ್ಕೆ ಬರುತ್ತದೆ. ಡಾಕ್ಟ್ರು ಕೊಟ್ಟಿರುವ ಮಾತ್ರೆಗಳನ್ನು ಇದರಿಂದ ಬಿಟ್ಬಿಡಬಹುದು ಅಂದುಕೊಳ್ಳುವುದು ಮೂರ್ಖತನವಾಗುತ್ತದೆ. ಬಂದಾದ ಮೇಲೆ ಅನುಭವಿಸಬೇಕು, ಅದಕ್ಕಿಂತ ಮುಂಚೆ ಮಾಡಿದರೆ ಪ್ರಯೋಜನ ಕಾಣಬಹುದು. ಇದು ಅಲ್ಲದೆ ದಿನವೂ ಸಹ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನನ್ನು ನಮಸ್ಕರಿಸಿ ಸೂರ್ಯನ ಶಾಖವನ್ನು ದೇಹಕ್ಕೆ ಒಡ್ಡಿಕೊಳ್ಳುವುದು ಸಹ ಹೃದಯದ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು. ಸೂರ್ಯನಿಗೆ ಅರ್ಘ್ಯವನ್ನು ನೀಡುವ ಕ್ರಮವೂ ಸಹ ಇದರದ್ದೇ ಒಂದು ಅಂಗವಾಗಿದೆ. ಆದಿತ್ಯ ಹೃದಯವನ್ನು ಹೃದಯ ರೋಗಿಗಳು ಹೇಳಿಕೊಂಡರೆ ಉತ್ತಮ ಎಂದು ಆ ಶ್ಲೋಕದಲ್ಲಿಯೇ ಸಹ ಬರುತ್ತದೆ. ಇದಲ್ಲದೆ ಈ ಗಾಯತ್ರಿ ಮಂತ್ರವನ್ನು ಸಹ ಪಠಿಸುವುದರಿಂದ ಹೃದಯದ ಕಾಯಿಲೆಗಳು ಹಿಡಿತಕ್ಕೆ ಬರುತ್ತದೆ. ಗಾಯತ್ರಿ ಮಂತ್ರ ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ. ಆದರೆ ಇಲ್ಲಿ ಓಂಕಾರವನ್ನು ಮಧ್ಯದಲ್ಲಿ ಸೇರಿಸಿ ಹೇಳಬೇಕಾಗ್ತದೆ. ಎಲ್ಲರಿಗೂ ಗೊತ್ತಿರೋದು ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಲ್ಲಿ ವ್ಯಾಹೃತಿಯನ್ನು ಸಹ ಹೇಳಬೇಕಾಗುತ್ತದೆ. ಅದು ಓಂಕಾರ ಸಹಿತವಾಗಿರುತ್ತದೆ. ಗಾಯತ್ರಿ ಮಂತ್ರ ಈ ರೀತಿಯಾಗಿ ಬರುತ್ತದೆ. ಗಮನಿಸಿ, ಕೊನೆಯಲ್ಲಿ ಚತುರ್ಥ ಪಾದದಲ್ಲಿ ಬೇರೆಯದೇ ಅಮ್ಮನವರ ಮಂತ್ರ ಶಬ್ದ ಬರ್ತದೆ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಲಂ ಲಲಿತ ದೇವ್ಯೇಭ್ಯೋ ನಮಃ. ಇನ್ನೊಂದ್ಸಲಿ ಹೇಳ್ತೀನಿ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಓಂ ಧಿಯೋ
ಯೋ ನಃ ಪ್ರಚೋದಯಾತ್. ಓಂ ಲಂ ಲಲಿತ ದೇವೋಭ್ಯಂ ನಮಃ. ದೇವೋಭ್ಯಂ ನಮಃ. ಇನ್ನೇನಿಲ್ಲ, ದೇವೋಭ್ಯಂ ನಮಃ. ಈ ರೀತಿಯಿಂದ ಸಾಧನೆ ಮಾಡುವುದರಿಂದ ಹೃದಯದ ಕಾಯಿಲೆಗಳು ಹಿಡಿತಕ್ಕೆ ಬರುತ್ತದೆ. ಎಲ್ಲರೂ ಸಹ ಇದನ್ನು ಅನುಷ್ಠಾನಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಎಂದು ಹೇಳುತ್ತೇನೆ. ನಮಸ್ಕಾರಗಳು.